ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಜಲವಿದ್ಯುತ್ ಶಕ್ತಿ ಯೋಜನೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಏನು ಈ ಭಾರತವು ಉತ್ಪಾದಿಸುತ್ತಿರುವಂಥ ವಿದ್ಯುತ್ತಿನ ಮೂಲಗಳಲ್ಲಿ ಜಲವಿದ್ಯುತ್ತಿಯನ್ನು ಎರಡನೇ ಒಂದು ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಯಾವುದು ಭಾರತದಲ್ಲಿ ಉತ್ಪಾದಿಸುತ್ತಿರುವಂಥ ವಿದ್ಯುತ್ತಿನ ಮೂಲಗಳಲ್ಲಿ ಈ ಒಂದು ಜಲವಿದ್ಯುತ್ ಏನಪ್ಪ ಅಂದರೆ ಎರಡನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. 2011ರ ಒಂದು ಪ್ರಕಾರ ಉತ್ಪಾದಿಸುತ್ತಿರುವ ಒಟ್ಟು ವಿದ್ಯುತ್ತಿನ ಶೇಕಡ 13.9% ಭಾರತ ದೇಶವು ಹೊಂದಿರುವುದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಭಾರತ ಸುಮಾರು 410 ಬಿಲಿಯನ್ ಕಿಲೋ ವ್ಯಾಟ್ನಷ್ಟು ಜಲವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಂದಾಜು ಮಾಡಲಾಗಿದೆ. ಆದರೆ ಪ್ರಸ್ತುತ ಜಲವಿದ್ಯುತ್ತಿನ ಉತ್ಪಾದನೆ ಕೇವಲ 106.68 ಬಿಲಿಯನ್ ಕಿಲೋವ್ಯಾಟ್ಗಳಷ್ಟು ಕಂಡುಬರೋದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಮುಖವಾಗಿ ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವಂಥ ಕೇಂದ್ರಗಳನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಶಿವನಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ, ಕಾಳಿ ಅಂತ ನೋಡ್ತಾ ಹೋಗ್ತೀವಿ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನಾಗಾರ್ಜುನ ಸಾಗರ, ಶ್ರೀಶೈಲಂ ಯೋಜನೆ, ರಾಮಪಾದ ಸಾಗರ ಯೋಜನೆ, ಸೀಲೇರು ಯೋಜನೆ ನೋಡ್ತಾ ಹೋಗ್ತೀವಿ. ತಮಿಳುನಾಡಿನೊಳಗೆ ಮೆಟ್ಟೂರು ಯೋಜನೆ, ಪೈಕಾರ ಯೋಜನೆ ಮತ್ತು ಪೆರಿಯಾರ ಯೋಜನೆ, ಕುಂದಾ ಯೋಜನೆ, ಮೊಹೇರ್ ಯೋಜನೆ, ಕೊಡಯಾರ್ ಯೋಜನೆ ನೋಡ್ತಾ ಹೋಗ್ತೀವಿ. ಮಧ್ಯಪ್ರದೇಶದೊಳಗೆ ಬನ್ಸಾಗರ್, ಗಾಂಧಿಸಾಗರ್, ಪಂಚ ಯೋಜನೆ ಅಂತ ನೋಡ್ತಾ ಹೋಗ್ತೀವಿ. ಮಹಾರಾಷ್ಟ್ರದೊಳಗೆ ಟಾಟಾ ಜಲವಿದ್ಯುತ್ ಯೋಜನೆ, ಬಿಹ್ರಾ ಯೋಜನೆ, ವೈತರಣಾ ಯೋಜನೆ, ಕೊಯ್ನಾ ಯೋಜನೆ ಅಂತ ನೋಡ್ತಾ ಹೋಗ್ತೀವಿ. ಒರಿಸ್ಸಾದೊಳಗೆ ಹಿರಾಕೂಟ್ ಯೋಜನೆ, ಕೊಲಾಜಾ ಯೋಜನೆ, ರಂಗಾಲಿ ಯೋಜನೆ, ನಾರಾಜ ಯೋಜನೆ ಅಂತ ನೋಡ್ತಾ ಹೋಗ್ತೀವಿ. ಬಿಹಾರದೊಳಗೆ ಕೋಸಿ ಯೋಜನೆ, ಸುವರ್ಣರೇಖಾ ಯೋಜನೆ, ತಾವಾ ಯೋಜನೆಯನ್ನು ನೋಡ್ತಾ ಹೋಗ್ತೀವಿ. ಗುಜರಾತ್ ಒಳಗೆ ಕಕ್ರಾಪಾರ ಯೋಜನೆ, ಕಾಡಾನ ಯೋಜನೆ, ಉಕೈ ಯೋಜನೆ ಮತ್ತು ಇವುಗಳಷ್ಟು ಏನಪ್ಪ ಅಂದ್ರೆ ಪ್ರಮುಖ ಯೋಜನೆಗಳಾಗ್ತವೆ. ಅನೇಕ ನದಿ ಕಣಿವೆ ಯೋಜನೆಗಳಲ್ಲೂ ಹಲವಾರು ಜಲವಿದ್ಯುತ್ ಕೇಂದ್ರಗಳು ಕಂಡು ಬರ್ತಾ ಹೋಗ್ತವೆ. ಯಾವುವು ಇವಿಷ್ಟೇನಪ್ಪ ಅಂದ್ರೆ ಪ್ರಮುಖವಾದಂಥ ಜಲವಿದ್ಯುತ್ ಕೇಂದ್ರಗಳಾಗಿ ಕಂಡು ಬರ್ತಾ ಹೋಗ್ತವೆ. ಹಾಗಾದ್ರೆ ರಾಷ್ಟ್ರೀಯ ಒಂದು ವಿದ್ಯುತ್ ಜಾಲವನ್ನು ನೋಡೋದ ಅಂದ್ರೆ ನ್ಯಾಷನಲ್ ಪವರ್ ಗ್ರಿಡ್ಡನ್ನು ನೋಡೋದಾದ ಎಲ್ಲ ರಾಜ್ಯಗಳು ವರ್ಷದ ಎಲ್ಲ ಅವಧಿಯಲ್ಲೂ ಸಾಕಷ್ಟು ವಿದ್ಯುತ್ತಿನ ಪೂರೈಕೆಯನ್ನು ಹೊಂದುವುದಿಲ್ಲ. ಅಂದ್ರೆ ಈ ಒಂದು ಏನಾಗತ್ತೆ, ಎಲ್ಲ ರಾಜ್ಯಗಳು ವರ್ಷದ ಎಲ್ಲ ಕಾಲದಲ್ಲಿಯೂ ಸರಿಸಮಾನಾದಂಥ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಂಗಿಲ್ಲ, ಜೊತೆಗೆ ಪೂರೈಕೆನೂ ಮಾಡೋಂಗಿಲ್ಲ. ಇದರಿಂದ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವಂಥ ಪ್ರದೇಶಗಳಿಗೆ ಸಾಗಿಸಲು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಹೆಚ್ಚುವರಿ ವಿದ್ಯುತ್ ಕೊರತೆ ಇರುವಂಥ ಪ್ರದೇಶಗಳಿಗೆ ಏನು ಮಾಡೋಕ್ಕೆ ಸಾಗಿಸಲು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಏನು ಮಾಡ್ತಾ ಹೋಗ್ತಾರೆ, ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ. ಇದರಿಂದ ದೇಶದ ಯಾವುದೇ ಭಾಗದಲ್ಲಿ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸಲ್ಪಟ್ಟಿದ್ದರೂ ಅದನ್ನು ಕೊರತೆ ಇರುವಂಥ ಪ್ರದೇಶಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ಪೂರೈಕೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದರಲ್ಲಿ ಎರಡು ರೀತಿಯಲ್ಲಿ ಏನಿದು ಮಳೆ ನೀರಿನ ಸಂಗ್ರಹಣೆ ಬಗ್ಗೆ ಮಾಹಿತಿ ಆಗ್ತೈತಿ. ಇದರಲ್ಲಿ ಎರಡು ರೀತಿಯ ಕಾಣ್ತಾ ಹೋಗ್ತೀವಿ. ಒಂದೇದು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತೀವಿ. ಜೊತೆಗೆ ಮನೆಯ ಮೇಲ್ಛಾವಣಿಯಿಂದ ಮಳೆ ಬಿದ್ದ ನಂತರ ಹರಿಯುವಂಥ ನೀರನ್ನು ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಂದರೆ ಮನೆಯ ಮೇಲ್ಛಾವಣಿಯ ಮೇಲೆ ಬಿದ್ದು ಹರಿಯುವ ನೀರನ್ನು ಸಂಗ್ರಹಿಸಿ ದಿನನಿತ್ಯದ ಬಳಕೆಗೆ ಬಳಸುವುದು. ಇದರಿಂದ ಸಾರ್ವಜನಿಕ ನೀರು ಪೂರೈಕೆ ಮೇಲೆ ಅವಲಂಬನೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಅಂದ್ರೆ ಮನೆಯ ಮ್ಯಾಳಿಗೆಯಿಂದ ಬೀಳುವಂಥ ನೀರು ಅದನ್ನು ಸಂಗ್ರಹಿಸಿ ದಿನನಿತ್ಯ ಬಳಕೆ ಮಾಡಿದಪ್ಪ ಅಂದ್ರೆ ಅದರಿಂದ ಏನಾಗ್ತೈತಿ, ಸಾರ್ವಜನಿಕ ನೀರು ಪೂರೈಕೆ ಮೇಲಿನ ಅವಲಂಬನೆ ಏನಾಗ್ತೈತಿ, ಕಡಿಮೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ವ್ಯವಸಾಯ ಕ್ಷೇತ್ರಗಳಲ್ಲಿ ಹೊಂಡಗಳನ್ನು ತೋಡಿ ಮತ್ತು ನೀರನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತಾರೆ. ಅಂದರೆ ವ್ಯವಸಾಯ ಕ್ಷೇತ್ರಗಳಲ್ಲಿ ಕೃಷಿ ಹೊಂಡಗಳು ಪಾಟಾಕಿ ನೀರು ಬಿಟ್ಟಿರ್ತಾರೆ ನೋಡಿ, ಕೃಷಿ ಹೊಂಡಗಳನ್ನು ತೋಡಿ ನೀರನ್ನು ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಮಳೆ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ಭೂಮಿಯಲ್ಲಿ ಇಂಗುವಂತೆ ಮಾಡೋದು. ಇದರಿಂದ ಅಂತರ್ಜಲ ಮಟ್ಟ ಏನಾಗ್ತೈತೆ ಅಂದರೆ ಮರುಪೂರ್ಣ ಆಗ್ತೈತೆ. ಅಂದರೆ ರಿಚಾರ್ಜ್ ಆಗ್ತೈತಿ. ಯಾವ ರೀತಿ ಮೊಬೈಲನ್ನು ಚಾರ್ಜ್ ಇಟ್ಟು ಮತ್ತೆ ರಿಚಾರ್ಜ್ ಆಗುತ್ತಲ್ಲ, ಅದೇ ರೀತಿ ಮಳೆಯ ನೀರನ್ನು ಇಂಗುವಂತೆ ಮಾಡಿದಪ್ಪ ಅಂದ್ರೆ ಮತ್ತೆ ಅಂತರ್ಜಲ ಏನಾಗ್ತೈತಿ, ಮತ್ತೆ ರಿಚಾರ್ಜ್ ಆಗೋದನ್ನು ಕಾಣ್ತಾ ಹೋಗ್ತೀವಿ.
ವೈಯಕ್ತಿಕ ಮಟ್ಟದಲ್ಲಿ ಮಾತ್ರವಲ್ಲದೆ ಸಮುದಾಯಗಳು ಸಹ ಹರಿಯುವ ನೀರಿಗೆ ಅಟ್ಟಗಟ್ಟೆಗಳನ್ನು ನಿರ್ಮಿಸಿ ಸಣ್ಣ ಹೊಂಡ, ಕೆರೆಗಳ ರೂಪದಲ್ಲಿ ನೀರನ್ನು ಸಂಗ್ರಹಣೆ ಮಾಡ್ತಾ ಹೋಗ್ಬೋದು. ಕರ್ನಾಟಕದಲ್ಲಿ ಮಳೆ ಕೊಯ್ಲು ಪುರಾತನ ಕಾಲದಿಂದಲೂ ರೂಢಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ರಾಜ್ಯಾದ್ಯಂತ ಕಂಡುಬರುವ ಕೆರೆ, ಕಟ್ಟೆ, ಹೊಂಡ ಮೊದಲಾದವು ಮಳೆ ನೀರಿನ ಸಂಗ್ರಹಣೆಯ ವಿಧಾನಗಳಾಗ್ತಾ ಹೋಗ್ತವೆ. ಇವುಗಳನ್ನು ನಿರ್ಲಕ್ಷಿಸುವುದರಿಂದ ಇಂದು ಜಲಕ್ಷಾಮ ಕಾಣುವುದನ್ನು ಕಾಣ್ತಾ ಹೋಗ್ತೇವೆ. ಇವುಗಳನ್ನು ರಕ್ಷಿಸಿ ಸರಿಯಾಗಿ ನಿರ್ವಹಿಸಿ ದೇಶದಲ್ಲಿ ಕಂಡುಬರುವ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾ ಹೋಗ್ಬೋದು. ಇದಿಷ್ಟೇನಪ್ಪ ಅಂದ್ರೆ ಭಾರತದಲ್ಲಿ ಪ್ರಮುಖ ಜಲವಿದ್ಯುತ್ ಶಕ್ತಿ ಕೇಂದ್ರಗಳ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ದಾಮೋದರ ನದಿಯನ್ನು ಬಂಗಾಳದ ತುಕ್ಕದ ನದಿ ಅಂತ ಕರಿತಾ ಹೋಗ್ತೀವಿ. ಬಿಹಾರಿನ ಕಣ್ಣೀರಿನ ನದಿ ಯಾವುದು? ಕೋಸಿ ನದಿ. ಇದು ಅಂತಾರಾಜ್ಯಕ್ಕದು ಯಾವುದು? ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ. ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡ ಯೋಜನೆ ಅಂತ ಕರಿತೀವಿ. ಪ್ರಮುಖವಾಗಿ 2 ಅಣೆಕಟ್ಟುಗಳು ಕಾಣ್ತಾ ಹೋಗ್ತವೆ. ಒಂದೇದು ಬಿಜಾಪುರದಲ್ಲಿ ಯಾವುದು ಆಲ್ಮಟ್ಟಿ ಟ್ಯಾಕ್ ಕಾಡ್ತವೆ, ಅದು ಲಾಲ್ ಬಹದ್ದೂರ್ ಜಲಾಶಯ ಅಂತ ಕರಿತಾ ಹೋಗ್ತೀವಿ. ಯಾದಗಿರಿ ಜಿಲ್ಲೆಯ ನಾರಾಯಣಪುರದಲ್ಲಿ ನೋಡ್ತಾವೆ, ಅದಕ್ಕೆ ಬಸವಸಾಗರ ಜಲಾಶಯ ಅಂತ ಕರಿತಾ ಹೋಗ್ತೀವಿ. ಕಾವೇರಿ ನದಿಗೆ KRS ಎಂಬಲ್ಲಿ ವಿದ್ಯುತ್ ಶಕ್ತಿ ಯೋಜನೆಯನ್ನು ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಅಂದರೆ ಶಿವನ ಸಮುದ್ರದಲ್ಲಿ ಏನು ಮಾಡ್ತಾ ಹೋಗ್ತೀವಿ? ಜಲವಿದ್ಯುತ್ ಶಕ್ತಿ. ಇದು 1902ರಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಹಿರಾಕೂಟ್ ಯೋಜನೆಯನ್ನು ಡ್ಯಾಶ್ ನದಿಗೆ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅತಿ ಉದ್ದವಾದಂಥ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಹಿರಾಕೂಟ್ 4801 ಮೀಟರ್ ಉದ್ದವಾಗಿ ಕಂಡು ಬರ್ತಾವೆ. ಅತಿ ಎತ್ತರದ ಅಣೆಕಟ್ಟು ಬಾಕ್ರೆನಂಗಲ್ ಅಣೆಕಟ್ಟು 226 ಮೀಟರ್ ಎತ್ತರವಿರೋದು ಕಂಡು ಬರ್ತಾವೆ. ಇದಿಷ್ಟು ಅನ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.